ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯ ರೆಡ್ಡಿಯವರು ಇಂದು 4ನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪದ್ಮನಾಭ ನಗರ ಗಣೇಶ್ ವಾರ್ಡ್ನ ಅಧ್ಯಕ್ಷರಾದ ಹರೀಶ್ ಬಾಬುರವರು ಭಾಗಿಯಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ಮೇಡಮ್ ನಾಮಪತ್ರ ಸಲ್ಲಿಸೋಕ್ಕೆ ಹೊರಟಿದ್ದಾರೆ. ಈಗ ಇಲ್ಲಿ ಜನಸಾಗರ ನೋಡ್ಬೋದು ನೀವು. ಈ ಜನಸಾಗರ ಮೇಡಮ್ ಸುಮ್ಮನೆ ತೊಗೊಂಡಿಲ್ಲ, ಮನೆ ಮಗಳು, ಎಲ್ಲ ಜನರು ಮನೆ ಮಗಳಾಗಿ ಈ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಎಲ್ಲರ ಆಶೀರ್ವಾದನೂ ಮೇಡಮ್ ಮೇಲೆ ಇರ್ತದೆ ಅಂತ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 100% 100% ನೀವೇ ನೋಡ್ತಾ ಇದ್ದೀರಾ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರ ಮನೆ ಮಗಳಾಗಿ ಮೇಡಮ್ ಇದ್ದಾರೆ. ಜನನೇ ಕಲಿಸ್ತಾರೆ, ಎಲ್ಲರ ಜನರು ಮಾಡ್ತಾರೆ. ಪ್ರೀತಿ ಇದೆ ಜನರ ಮೇಲೆ, ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಮತ ಬಾಂಧವ್ರು ಒಂದೇ ಮಾತು ನಾನೇನು ಹೇಳಕ್ಕೆ ಇಷ್ಟಪಡಲ್ಲ. ಮತ ಬಾಂಧವ್ರಿಗೆಲ್ಲ ಗೊತ್ತು. ಕಳೆದ ಬಾರಿ ನಮ್ಮ BJP ನಮ್ಮ ತೇಜಸ್ವಿ ಅವ್ರಿಗೆ ಅವರೆಲ್ಲೂ ಈ ಕಡೆಯಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಮೇಡಮ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಮೇಡಮ್ ಅವ್ರು ಏನು ಹೇಳಕ್ ಬೇಕಾಗಿಲ್ಲ. ನಾವು ತೇಜಸ್ವಿಗೆ ಮೇಡಮ್ಗೆ ಕಂಪೇರ್ ಮಾಡಿದ್ರೆ ಮೇಡಮ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಏನು ಮಾಡ್ತಾರೆ ಮೇಡಮ್ ಅವರು, ಯಾವ ಥರ ಚೆಂದ ಇದು ಮಾಡ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ನೋಡಿದ್ದಾರೆ. ನಾವೇನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಮೇಡಮ್ ಈ ಬಾರಿ ಗೆದ್ದೇ ಗೆಲ್ತಾರೆ ಅಂತ ಒಂದು ಸುತ್ತಿಂದ ಹೇಳ್ತಾ ಇದ್ದೀನಿ. सोनिया गांधी की, मल्लिकार्जुन खड़गे की, राहुल गांधी की बंधुगळे सौम्य रेड्डी ಬೇರೆ ಅಲ್ಲ, ಇದಕ್ಕೆಲ್ಲ ಸೇರಿ ಇವರಿಗೆ ಸಹಾಯ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಜನಸಾಗರ ಇದೆ ನಮ್ಮ ಜಯನಗರದಲ್ಲಿ, ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮನೆ ಮಾತಾಗಿದೆ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು. ನಮ್ಮ ಪಾರ್ಲಿಮೆಂಟ್ ಅಲ್ಲಿ 28 ಜನ ಖಚಿತವಾಗಿ ನಾವು ಸಂಸದರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬ ನಾಯಕರು. ಕಾಂಗ್ರೆಸ್ ನೀವು ನುಡಿದಂತೆ ನೀವು ನಡೀತೀರಾ. ಮನೆ ಮಾತಾಗಿದೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು, ಯುವಕರು, ಹಿರಿಯರು, ಎಲ್ಲ ಸೋದರರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು. ಜನರಿಗಾಗಿ, ಮಹಿಳೆಯರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ದೇಶ ಏನಾದರೂ ಇವತ್ತು ಒಗ್ಗಟ್ಟಿಂದ ಇರಬೇಕು, ಐಕ್ಯತೆಯಿಂದ ಇರಬೇಕು ಅಂದ್ರೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಗೊತ್ತಾಯ್ತಾ? ಎಲ್ಲ ಬಡವರು, ಜಾತಿ, ಧರ್ಮ, ಭಾಷೆ ಯಾವುದು ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ, ಭಾರತೀಯರೆಲ್ಲ ಒಗ್ಗಟ್ಟಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ವೋಟ್ ಸಾಧ್ಯ. ಗೊತ್ತಾಯ್ತಾ? ಬೇರೆ ಯಾವ ಪಾರ್ಟಿಗೂ ಓಟು ಆಗೋದಿಲ್ಲ. ಬೇರೆಯವರೆಲ್ಲ ಜಾತಿ ಮೇಲೆ, ಧರ್ಮದ ಮೇಲೆ, ಭಾಷೆ ಮೇಲೆ ನಾವು ಓಟ್ ಹಾಕಿ ಅಂತ ಕೇಳ್ತಾರೆ. ಆದ್ರೆ ನಾವು ಯಾವತ್ತು ಜಾತಿ, ಮತ, ಭಾಷೆ ಬಿಟ್ಟು ನಾವೆಲ್ಲ ಭಾರತೀಯರು, ನಾವೆಲ್ಲ ಮನುಷ್ಯರು ಅನ್ನೋದನ್ನ, ಮನುಷ್ಯ ಧರ್ಮ ಪಾಲನೆ ಮಾಡುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಓಟ್ ಹಾಕೋಣ. ಅದೇ